Good morning, welcome back to my YouTube channel. ಇವತ್ತು ಎದ್ದಿದ್ದು ತುಂಬ ಲೇಟ್ ಆಗೋಯಿತು. 8:30 ಆಗಿದೆ ಆಲ್ರೆಡಿ. ಇನ್ಮೇಲೆ ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ಟೀ ಕುಡಿದು ಆಮೇಲೆ ತಿಂಡಿ ಏನು ಮಾಡಿದ್ದಾರೆ ನೋಡಬೇಕು. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಕೆಳಗೆ ಬಂದ ತಕ್ಷಣ ಅಜ್ಜನ ಜೊತೆ ಕೂತ್ಕೊಂಡಿದ್ದಾನೆ. ನಮ್ಮ ವೈಭವ್ ಕಾರ್ಟೂನ್ ನೋಡ್ತಾ ಇದ್ದ. ಅವನ ಜೊತೆ ಇವನು ಸಾಥ್ ಕೊಡ್ತಿದ್ದಾನೆ. ಆ್ಯಕ್ಚುಲಿ ಅವನು ಫಸ್ಟ್ ಟೈಮ್ ಟಿ ವಿಲಿ ಕಾರ್ಟೂನ್ ನೋಡ್ತಾ ಇರೋದು ಇವತ್ತು. ಆಮೇಲೆ ತಿಂಡಿಗೆ ಅವಲಕ್ಕಿ ಮೊಸರಿತ್ತು. ಅವಲಕ್ಕಿ ಮೊಸರು ತಿಂದು ಅದಾದಮೇಲೆ ಬಿಸಿ ಬಿಸಿ ಟೀ ಕುಡಿದೆ. ಆಮೇಲೆ ಅವನು ಅವ್ರ ಅಕ್ಕನ ಜೊತೆ ಆಟ ಆಡ್ತಿದ್ದ. ಡೈಲಿ ಅವಳು ಸ್ಕೂಲ್ಗೆ ಹೋಗೋದು ಇವನಿಂದನೇ ಲೇಟ್ ಆಗುತ್ತೆ. ಪ್ರತಿದಿನಲೂ ಲೇಟಾಗಿ ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ. ಹೇಳಿದರೆ ಅವನು ಊರಿಗೆ ಹೋಗೋವರೆಗೂ ನಾನು ಹಿಂಗೆ ಅಂತ ಹೇಳ್ತಾಳೆ. ಆಮೇಲೆ ಅವ್ನು ಮಲ್ಗಕ್ಕೆ ಬಂದ. ಅವನು ಅಳಬೇಕಾದ್ರೆ ನಾನು ಯಾವಾಗಲೂ ಓಮ್ ಚಾಂಟಿಂಗ್ ಹೇಳ್ತೀನಿ. ಅದರಿಂದ ಅವನು ಅಳೋದನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಡ್ತಾನೆ. ಸೊ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳು ಸುಮ್ಮನಾಗ್ತಾರೆ. ಒಂದು 2 hours ಮಲಗಿ ಎದ್ದಾದಮೇಲೆ ಅವನಿಗೆ ಸ್ನಾನ ಮಾಡಿಸಿ ಅವನನ್ನು ರೆಡಿ ಮಾಡಿದೆ. ಆಮೇಲೆ ಅವನೊಂದು ಸ್ವಲ್ಪ ಹೊತ್ತು ಅವ್ರ ಚಿಕ್ಕಿ ಜೊತೆ ಆಟ ಆಡಿ ವಾಕಿಂಗ್ ಮಾಡೋದೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದ. ಒಂದು ಸಲ ನಿದ್ದೆ ಆಗಿ ಸ್ನಾನ ಆಗಿ ಅವ್ನು ಫ್ರೆಶ್ ಆಗಿಬಿಟ್ಟ ಅಂದರೆ ಅವ್ನು ಫುಲ್ ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾನೆ. ಸುಮಾರು ಹೊತ್ತು ಆಟ ಆಡ್ತಾನೆ. ಫನ್ನಿ ಆ್ಯಕ್ಟ್ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ದಾನೆ. ಇವಾಗ ನಗ್ತಾ ಇರ್ತಾನೆ ಯಾವಾಗಲೂ. ನಾನು ಅವನಿಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಚಿಕ್ಕಿ ಹತ್ರ ಕೊಟ್ಬಿಟ್ಟೆ ಅವನ್ನ. ನನಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮಾಡೋಕ್ಕೋದೆ. ಸೊ ನಾನಿವಾಗ ಮಧ್ಯಾಹ್ನ ವ್ಲಾಗ್ನ ಮಾಡ್ತಾಯಿದ್ದೀನಿ. ನಂದು ಸ್ನಾನ ಆಯಿತು. ನಾವು ಮಗಂದು ಸ್ನಾನ ಮಾಡಿಸಿ ಅವನು ರೆಡಿ ಮಾಡಿಸ್ದೆ. ಸೊ ಇವಾಗ ಮಧ್ಯಾಹ್ನ ಊಟದ ಟೈಮು. ಊಟಕ್ಕೆ ಬೇರೆ ಅಡುಗೆ ಎಲ್ಲ ಮಾಡಿದ್ದಾರೆ. ಬಟ್ ನಮಗೆ ಫ್ರೈಡ್ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೆ. ನಾನು ಫ್ರೈಡ್ ರೈಸ್ ಯಾವ ಥರ ಮಾಡ್ತೀನಿ ಅಂತ ಅದರ ರೆಸಿಪಿನ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ನಾನು ಫ್ರೈಡ್ ರೈಸ್ಗೆ 2 ಈರುಳ್ಳಿ, ಅರ್ಧ ಕ್ಯಾಬೇಜು, ಆಮೇಲೆ 2 ಕ್ಯಾಪ್ಸಿಕಮ್ಮು, 2 ಕ್ಯಾರೆಟು, ಆಮೇಲೆ ಒಂದು 3ರಿಂದ 4 ಹಸಿಮೆಣಸನ್ನ ಹೆಚ್ಚಿಟ್ಕೊಂಡಿದ್ದೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ತೊಗೊಂಡಿದ್ದೆ. ಅದಾದಮೇಲೆ ನಾನು ಬಾಣಲೆಗೆ ಒಂದು 4ರಿಂದ 5 ಸ್ಪೂನು ಆಯಿಲ್ ಹಾಕ್ಕೊಂಡೆ. ಆಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಂಡೆ. ಈರುಳ್ಳಿಗೆ ನಾನು 4ರಿಂದ 5 ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ನಲ್ಲ, ಆ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇವೆರಡನ್ನೂ ನೀಟಾಗಿ ಬಾಡಿಸ್ಕೊಳ್ಬೇಕು. ಆಮೇಲೆ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಈ ಮೂರನ್ನು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೊಳ್ಳಿ. ಅದ್ರ ಕಲರ್ ಚೇಂಜ್ ಆಗೋವರೆಗೂ ಕೂಡ. ಆಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು, ಆಮೇಲೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜನ್ನ ಸೇರಿಸ್ಕೊಳ್ಳಿ. ಅದೆಲ್ಲನೂ ಬಾಡಿಸ್ಕೊಳ್ಳಿ ನೀಟಾಗಿ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಬೇಗ ಬೇಯೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಬಳಸ್ಕೊಂಡಿದ್ದೀನಿ. ಇದಕ್ಕೆ ನೀವು ಧನಿಯಾ ಪುಡಿ ಮತ್ತು ಗರಂ ಮಸಾಲನೂ ಕೂಡ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಯೂಸ್ ಮಾಡಿಲ್ಲ. ನೋ ಪ್ರಾಬ್ಲಮ್, ನಿಮ್ಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಆಮೇಲೆ ನಾನು ಅದಕ್ಕೆ 1 ಸ್ಪೂನ್ ಆಗೋಷ್ಟು ವಿನೆಗರ್ನ ಸೇರಿಸ್ಕೊಂಡಿದ್ದೀನಿ. ಮತ್ತು ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಫ್ರೈಡ್ ರೈಸ್ಗೆ ಡಾರ್ಕ್ ಸೋಯಾ ಸಾಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಆ್ಯಕ್ಚುಲಿ 1 ಸ್ಪೂನ್ ಆಗೋಷ್ಟು ಇವಾಗ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನೆಲ್ಲ ನೀಟಾಗಿ ಬೇಯಿಸ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಬಿಡಿ ಇದನ್ನ. ಆ್ಯಂಡ್ ಇದರಲ್ಲಿ ಫೈನಲ್ ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್
ಫ್ರೈಡ್ ರೈಸ್ ಮಸಾಲ. ನಾನು ಇಲ್ಲಿ ಶೇಜ್ವಾನ್ ಫ್ರೈಡ್ ರೈಸ್ ಮಸಾಲ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ನಿಮಗೆ ಯಾವ್ದು ಅವೈಲೇಬಲ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮೊದಲೇ ಬಿಸಿ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ ಬಿಸಿ ಅನ್ನನ ನನಗೆ ಎಷ್ಟು ಬೇಕೋ ಗೊಜ್ಜಿಗೆ ಅಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದೆಲ್ಲನೂ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಮಿಕ್ಸ್ ಆದಮೇಲೆ ಇನ್ನೊಂದು ಸ್ವಲ್ಪ ಫ್ರೈಡ್ ರೈಸ್ ಮಸಾಲಾನ ಮೇಲ್ಗಡೆ ಉದುರಿಸ್ಕೋತೀನಿ. ಆಮೇಲೆ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಸೊ ಇದೆಲ್ಲನೂ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ.